ಬಾಲಿವುಡ್ನ ಸದ್ಯದ ಹಾಟ್ ಟಾಪಿಕ್ ಏನಂದ್ರೆ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಡಿವೋರ್ಸ್. ಈ ಜೋಡಿ ಈಗ ಕೂತ್ರು ನಿಂತರು ಸುದ್ದಿಯಲ್ಲಿದ್ದಾರೆ. ಇವರಿಬ್ಬರ ಮಧ್ಯೆ ಬಿರುಕು ಬಿದ್ದಿದೆ, ದಾಂಪತ್ಯ ಜೀವನ ಎಂಡ್ ಮಾಡ್ತಿದ್ದಾರೆ ಅಂತ ಸುದ್ದಿ ಹರಿದಾಡ್ತಿದೆ. ಇವೆಲ್ಲದರ ಮಧ್ಯೆ ಐಶ್ವರ್ಯ ರೈ ಮುಂದಿದ್ದ ಬಚ್ಚನ್ ಸರ್ನೇ ಮಂಗಮಾಯವಾಗಿದೆ. ಈ ಬೆನ್ನಲ್ಲೇ ಬಿಗ್ ಬಿ ಪೋಸ್ಟ್ ಕೂಡ ಹಲ್ಚಲ್ ಸೃಷ್ಟಿಸಿದೆ. ಅಷ್ಟಕ್ಕೂ ಆಗಿದ್ದೇನು? ಅಮಿತಾಬ್ ಬಚ್ಚನ್ ಯಾಕೆ ಸಿಟ್ಟಾದ್ರು? ಬಿಗ್ ಬಿ ಕುಟುಂಬದಲ್ಲಿ ನಡೀತಿರೋದಾದ್ರೂ ಏನು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ ಕೆಲವು ತಿಂಗಳಿನಿಂದ ಐಶ್ ಹಾಗೂ ಅಭಿಷೇಕ್ ಬಚ್ಚನ್ ಡಿವೋರ್ಸ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಹಲವು ಘಟನೆಗಳು ನಡೆದರೂ ಸಹ ಅಭಿಷೇಕ್ ಬಚ್ಚನ್ ಆಗ್ಲಿ, ಐಶ್ವರ್ಯ ರೈ ಆಗ್ಲಿ ಅಥವಾ ಅವರ ಕುಟುಂಬದ ಮೂಲಗಳು ಈ ಬಗ್ಗೆ ಎಲ್ಲಿಯೂ ಹೇಳಿಕೊಂಡಿಲ್ಲ. ಹೀಗಾಗಿ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ವಿಚ್ಛೇದನ ವಿಚಾರ ಎಲ್ಲಿಯೂ ಅಧಿಕೃತವಾಗಿಲ್ಲ. ಆದ್ರೆ ಇಬ್ಬರು ದೂರ ಆಗಿದ್ದಾರೆ ಅನ್ನೋ ಸುದ್ದಿ ಮಾತ್ರ ಪ್ರಚಾರದಲ್ಲೇ ಇದೆ. ಇದಕ್ಕೆ ಮಹತ್ವದ ಸಾಕ್ಷಿ ಎನ್ನುವಂತೆ ಮತ್ತೊಂದು ಸುಳಿವು ಈಗ ಹೊರಬಿದ್ದಿದೆ. ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ವಿಚ್ಛೇದನ ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಐಶ್ವರ್ಯ ರೈ ಇದೀಗ ತಮ್ಮ ಹೆಸರಿನಿಂದ ಬಚ್ಚನ್ ಸರ್ನೇಮ್ ಅನ್ನ ತೆಗೆದು ಹಾಕಿದ್ದಾರೆ. ಐಶ್ವರ್ಯ ರೈ ಎಂದಿದ್ದ ಹೆಸರನ್ನ ಮದುವೆಯಾದ ಮೇಲೆ ಐಶ್ವರ್ಯ ರೈ ಬಚ್ಚನ್ ಅಂತ ಬದಲಿಸಿಕೊಂಡಿದ್ರು. ಹಲವು ವರ್ಷಗಳಿಂದ ಅದೇ ಹೆಸರಿನಿಂದ ಗುರುತಿಸಿಕೊಂಡಿದ್ದ ಐಶ್ವರ್ಯ ಇದೀಗ ತಮ್ಮ ಸರ್ನೇಮ್ ಅನ್ನ ತೆಗೆದು ಹಾಕಿದ್ದಾರೆ. ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು ವಿಚ್ಛೇದನ ವಿಚಾರಕ್ಕೆ ಪುಷ್ಟಿ ಕೊಡುವಂತಿದೆ. ಇತ್ತೀಚೆಗೆ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಐಶ್ವರ್ಯ ರೈ ಭಾಗಿಯಾಗಿದ್ರು. ಈ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ತಾರೆಯಾಗಿ ಆಗಮಿಸಿದ ಐಶ್ವರ್ಯ ರೈ ಅವರ ಫೋಟೋ ಸ್ಕ್ರೀನ್ ಮೇಲೆ ಹಾಕಲಾಗಿತ್ತು. ಐಶ್ ಫೋಟೋ ಕೆಳಗೆ ಅವರ ಹೆಸರನ್ನ ಹಾಕಲಾಗಿತ್ತು. ಆದ್ರೆ ಈ ಹೆಸರು ಎಲ್ಲರ ಗಮನ ಸೆಳೆದಿದೆ. ಐಶ್ವರ್ಯ ರೈ ಬಚ್ಚನ್ ಬದಲು ಕೇವಲ ಐಶ್ವರ್ಯ ರೈ ಎಂಬ ನಾಮಫಲಕವನ್ನ ಹಾಕಲಾಗಿದೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಇದನ್ನು ನೋಡಿದ ಅಭಿಮಾನಿಗಳಲ್ಲಿ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ಪರಸ್ಪರ ದೂರವಾಗಿದ್ದಾರನ್ನೋದು ಬಹುತೇಕ ಖಚಿತವಾಗಿದೆ. ಇನ್ನು ಐಶ್ವರ್ಯ ರೈ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬೆನ್ನಲ್ಲೇ ಅಮಿತಾಬ್ ಬಚ್ಚನ್ ಎಕ್ಸ್ ನಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ಈ ಪೋಸ್ಟ್ ಎಲ್ಲೆಡೆ ಸಂಚಲನ ಮೂಡಿಸಿದೆ. ಹೌದು, ಕೆಲ ದಿನಗಳ ಹಿಂದೆ ಅಮಿತಾಬ್ ಬಚ್ಚನ್ ಬ್ಲಾಗ್ ಮೂಲಕ ಐಶ್ವರ್ಯ ಮತ್ತು ಅಭಿಷೇಕ್ ವಿಚ್ಛೇದನದ ಮಾತುಕತೆ ಬಗ್ಗೆ ಮೌನ ಮುರಿದು ವದಂತಿಗಳು ಕೇವಲ ವದಂತಿಗಳೇ, ಅವುಗಳಲ್ಲಿ ಯಾವುದೇ ಸತ್ಯವಿಲ್ಲ ಅಂತ ಬಿಗ್ ಬಿ ಹೇಳಿದ್ರು. ಇದರ ಬಳಿಕ ಅಂದ್ರೆ ಡಿಸೆಂಬರ್ 2ರಂದು ಅಮಿತಾಬ್ ಬಚ್ಚನ್ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಚುಪ್ ಅಂತ ಒಂದೇ ಒಂದು ಪದವನ್ನ ಬರೆದು ಮುಂದೆ ಕೋಪದ ಇಮೋಜಿಯನ್ನ ಸಹ ಪೋಸ್ಟ್ ಮಾಡಿದ್ದಾರೆ. ಐಶ್ವರ್ಯ ರೈ ತಮ್ಮ ಹೆಸರಿನಿಂದ ಬಚ್ಚನ್ ಉಪನಾಮವನ್ನ ತೆಗೆದು ಹಾಕಿದ ನಂತರ ಬಿಗ್ ಬಿ ಈ ಟ್ವೀಟ್ ಮಾಡಿದ್ದಾರೆ. ಇದೀಗ ಬಿಗ್ ಬಿ ಪೋಸ್ಟ್ ಭಾರಿ ಚರ್ಚೆಯಲ್ಲಿದೆ. ಬಚ್ಚನ್ ಈ ಪೋಸ್ಟ್ ಯಾಕೆ ಹಾಕಿದ್ರು? ಯಾರ ಮೇಲಿನ ಸಿಟ್ಟಿನಿಂದ ಪೋಸ್ಟ್ ಹಾಕಿದ್ರು? ಐಶ್ ಸರ್ನೇಮ್ ಮಿಸ್ ಆಗಿದ್ದಕ್ಕೆ ಸಿಟ್ಟಾದ್ರ ಅಥವಾ ಸೊಸೆಯನ್ನ ಟೀಕಿಸುತ್ತಿರುವವರ ಮೇಲೆ ಸಿಟ್ಟಾದ್ರ ಅನ್ನೋದೀಗ ಎಲ್ಲರನ್ನ ಕಾಡ್ತಿರೋ ಪ್ರಶ್ನೆ. ಈ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತಾ ಅಂತ ಕಾದ್ ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.